ಇವನು ನೋಡಿ ಇವನು ಬಾ 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 ಹಾಕ ನೋಡೋಣ. ಏನೋ ಕಾಲಿಗೆ ಆ ಥರ ಸುತ್ತಿದ್ದೈತಿ. ಈ ಬಗ್ಗೆ ಟಿಪಿಕಲ್ ಕನ್ನಡಿಗರು ತುಂಬಾನೇ ಹೇಳ್ಕೊಡ್ತಾರೆ. ಈ ಒಂದು ವಿಡಿಯೋದಲ್ಲಿ ಯಾವುದೇ ತರಹದ ಬೇರೆಯವರ ವಿಡಿಯೋವನ್ನು ಕದ್ದು ಹಾಕಿಲ್ಲ ಅಥವಾ ಬೇರೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಜಾಯಿನ್ ಮಾಡಲಾಗಿಲ್ಲ. ಹಾಗೂ ಈ ಒಂದು ವಿಡಿಯೋ ಓನ್ ಕ್ರಿಯೇಟರ್ ಆದ ನನಗೆ, ಸೋಲೋ ಕ್ರಿಯೇಟರ್ ಆದ ನನಗೆ ಸ್ವಂತವಾಗುತ್ತದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಹಲೋ ವ್ಯೂವರ್ಸ್, ಹಾಯ್ ಹಲೋ RRF, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೆಂಗಿದೆ? ಓಕೆ, ಇವಾಗ ಕಾಲೇಜ್ಗೆ ಹೋಗೋಣ. ಕಾಲೇಜ್ಗೆ ಹೋಗೋಣ. ನೋಡಿ ಬಗ್ಗಿ ನೋಡ್ತಾವನೆ ನಮ್ಮ ಹುಡುಗ, ಹೊಸ ಒಬ್ಬನು. ಇವೊಬ್ಬ ಇಲ್ಲ ಅವನೇ, ಇನ್ನೊಬ್ಬ ಇದಕ್ಕೆ ಹೋದ ಅವನು. ನಮ್ಮ ಮಾವನ ಊರಿಗೆ ಹೋಗೋನೆ. ನಮ್ಮ ಮಾವ್ರ ಊರಿಂದ ಈ ನನ್ನ ಮಗ ಬಂದ. ಬಬ್ಬ ಟೈಟು ಪ್ಯಾಂಟು ಫುಲ್ ಟೈಟ್ ಆಗೈತೆ ಗುರು. ಅಮ್ಮ ಚೆನ್ನಾಯ್ತಾ ನೋಡಿ. ಕಾಲು ಅಂದಲ್ಲ ಅಂತೈತೆ ಕಾಲು. ಓಕೆ, ಅಮ್ಮೋ ಒಳ್ಳೆ ಚಿಕ್ಕ ಹುಡುಗನು ಓಡಿಸ್ದಂಗಿದ್ದೀನಿ ನಾನೇ. ಫಸ್ಟು ಟೈಮು ಅಲ್ಲ, ಹೊಸ ಗಾಡಿ ತಂದಿದ್ದೀನಿ ಹಂಗೆ ಹಿಂಗೆ ಅಂತ ಅಂದ್ರೂ ವ್ಯೂಸ್ ಬಂದಿಲ್ಲ ಗುರು. ಅದೇ ಜಗಳ ಅಂತ ಹಾಕೋಣ, ಅದ್ರಲ್ಲಿ ಜಗಳ ಮಾಡಿಲ್ಲ. ಒಂದು ನಿಮಿಷ ಆಚೆ ಔಟ್ ಮಾತಾಡ್ಸೋಣ. ನಮ್ಮ ಅಪ್ಪ ಮಕ್ಕ ತುಂಬ ಹೋಗಿತ್ತವ್ರೆ. ಏನೋ ನೀನು ವೇಷ ಆಗಲಿದೆಲ್ಲ, ಓದಕ್ಕೆ ಹೋಯ್ತಿದ್ಯಾ ಅಥವಾ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋಕೆ ಹೋಯ್ತಿದ್ಯಾ ಅಂತ ಮಾತಾಡ್ತವ್ರೆ. ಇವತ್ತು ಮಾತ್ರ ಗುರು ಕರೆಕ್ಟಾಗಿ ಮಾತಾಡ್ತೀನಿ ನಾನು, ಅರ್ಥ ಆಯ್ತಾ? ಅಯ್ಯ ನಮ್ಮ ಕೆಲವು ನಿಮಿಷಗಳ ಹಿಂದೆ ಕರೆಕ್ಟಾಗಿ ಮಾತಾಡ್ತೀನಿ ನಾನು. ನೀವು ಮನುಷ್ಯ ಅಲ್ಲ, ಸ್ವಲ್ಪ ಹೊತ್ತು ಮುಂಚೆ ತಾನೇ ನಾನು ಕರೆಕ್ಟಾಗಿ ಮಾತಾಡ್ತೀನಿ ಅಂತ ಹೇಳ್ದಾಗ ಒಂದು ಕೆಟ್ಟ ಮಾತು ಮಾತಾಡ್ಬಿಟ್ಟೆ ನಾನು. It was at this moment that he knew. He f***ed up. ಈ ಅಪ್ಪ ಮಾಡೋ ಕೆಲಸ ನನಗೆ ಒಂದೊಂದಲ್ಲ. ನಾನು ನೋಡ್ತಾನೆ ಇದ್ದೀನಿ, ಸಡನ್ನಾಗಿ ನಿಂತೋಗ್ತೈತೆ. ನೋಡ್ತಿದ್ರೆ ಪೆಟ್ರೋಲ್ ಇದು ಆಫ್ ಮಾಡಿಬಿಟ್ಟವ್ರೆ. ನನಗೆ ಗೊತ್ತಿಲ್ಲ ಏನು ಇದು ಫುಲ್ ಟ್ಯಾಂಕ್ ಐತೆ, ನೋಡಿದ್ರು ನಿಂತ್ಕೊಂತೈತೆ ಅಂತ. ನಾನು ಏರಿಯಾದಲ್ಲಿ ಹಿಂದಿಗಳು ಜಾಸ್ತಿ ಆಗ್ಬಿಟ್ಟವ್ರೆ. ನಿನ್ನ ಅಮ್ಮ ನೀರಲ್ಲಿ ಬೋಲಿ ಮಗನೇ. ಅಯ್ಯೋ, ಇವತ್ತು ಮಾತ್ರ ಏನು ಮಾತಾಡಬಾರ್ದು ಅಂದ್ಕೊಂಡಿದ್ರೆ ಅದು ಕೆಲವೊಬ್ರು ಒಂದು ಗಿಫ್ಟ್ ಕೊಟ್ಟಿದ್ರು. ಒಬ್ರು ಅಂದರೆ ಸಬ್ಸ್ಕ್ರೈಬರು, ನಮ್ಮ RRF ಒಬ್ರು, ಬ್ರೋ ನಿಮ್ಮ ಫ್ಯಾನ್ ಬ್ರೋ ಅಂದ್ಬಿಟ್ಟು ನನಗೊಂದು ಶಿವಂದು ಡಾಲರ್ ಅಂತೀನಿ ಕೀ ಪಂಚು ಗಿಫ್ಟಾಗಿ ಕೊಟ್ಟಿದ್ರು. ನನಗೆ ಖುಷಿ ಆಗೋಯ್ತು ಗುರು, ನಮಗೂ ಒಂದು ಫ್ಯಾನ್ ಕ್ಲಬ್ ಅಂದ್ಬಿಟ್ಟು. ಗೊತ್ತಲ್ಲ, ಇರಿ ಹಾಲು ಕೊಟ್ಬಿಟ್ಟು ಹೋಗ್ಬಿಡೋಣ. ಅಮ್ಮೋ, ಭಯ್ಯ
ಇವತ್ತು ಕಂಟೆಂಟ್ ಕೊಡ್ಬೋದೇನೋ ನಮ್ಮ ಹುಡುಗರು, ಕೊಟ್ಟರೆ ಚೆನ್ನಾಗಿರುತ್ತೆ. ನಾಲ್ಕು ನಿಮಿಷ ಆಗೋಯ್ತು ಇಲ್ಲೇ. ಇವತ್ತು ಲೇಟ್ ಆಗೋಯ್ತು ಗುರು. ಯಪ್ಪ ಸಕ್ಕದಾಗೋಯ್ತಲ್ಲೋ ಸೈಲೆನ್ಸರ್ ಸೌಂಡು. ಇದನ್ನು ಸೈಲೆನ್ಸರ್ ಅಂತಾರೆ, ಅರ್ಥ ಆಯ್ತಾ? ಇದು ಎಕ್ಸಾಸ್ಟ್ ನೋಟ್ ಆ ಥರ ಏನು ಅನ್ನಲ್ಲ ಇದರಲ್ಲಿ. ಯಾಕಂದರೆ ಎಕ್ಸಾಸ್ಟ್ ಅಂದರೆ ನಾವು ಸೌಂಡ್ ಸ್ವಲ್ಪ ಎಕ್ಸ್ಟ್ರಾ ಬರೋದನ್ನು ಹಾಕ್ಸ್ತಾರೆ, ಅದನ್ನೇ ಎಕ್ಸಾಸ್ಟ್ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಬಾರಲೇ ನಾನು ಯನ ಕಾಯಕ್ಕೆ ಈ ಥರ ಬರೋದು ಲೈ. ಯಮ್ಮ ಸುಮ್ಮನೆ ರಮ್ಮ ಅನ್ನೋರು ಅಯ್ಯಯ್ಯೋ ಲೇ ಸೂಪರ್. ನನ್ನ ಮಕ್ಕಳ ಹುಳೆ ಮಕ್ಳ ಥರ ಬರ್ತಾರಪ್ಪ ಇವರೆಲ್ಲ. ಇದು ಯಾರಿಗೂ ಸೀಮಿತವಂಥದ್ದಲ್ಲ. ಅವರವ್ರೆ ನೋಡಿದ್ರೆ ನನ್ನ ಪ್ಯಾಂಟು ತುಂಬ ಟೈಟ್ ಐತೆ. ನಾನು ಸ್ವಲ್ಪ ಹಿಂಗೆ ಕಾಲು ಹಿಂಗೆ ಅಗಲ್ಸಿದ್ರು ಪ್ಯಾಂಟ್ ಅರ್ಧೋಗುತ್ತೆ. ಮತ್ತೆ ಮನೆಗೆ ಹೋಗಿ ಚೇಂಜ್ ಮಾಡ್ಕೊಬಂದರೆ ಅಲ್ಲಿ ಫೈನ್ 20 ರೂಪಾಯಿ ಕಟ್ಟಬೇಕು. ಲೇಟ್ ಬೇರೆ ಬಂದುಬಿಟ್ಟಿದ್ದೀನಿ, ಫೈನ್ ಪಕ್ಕ 20 ರೂಪಾಯಿ ಕಟ್ಟಲೇಬೇಕು. ನಮ್ಮ ಮಗನಾದ್ರೆ ಅವನ ಹತ್ರ ಈಸ್ಕೊಳೋಣ. ನಿನ್ನೇನು ಲೇಟ್ ಆಯಿತು, 20 ರೂಪಾಯಿ ಫೈನ್ ಕಟ್ಟಿದೆ. ಇಲ್ಲಿ ಫೈನ್ಗಳ ಮೇಲೆ ಫೈನ್ಗಳು ಇವಾಗಲೇ ಕಟ್ಟೋಕ್ಕೆ ಶುರು ಮಾಡ್ಬಿಟ್ಟಿದ್ದೀರಿ. ವಾ ಸಕ್ಕದಾಗೈತೆ ಗಾಡಿ ಮಾತ್ರ. ಚಿತ್ತಾಲ್ ಪತ್ತಾಲೆ ಸೌಂಡಿಗೆ. ಏನು ಇವತ್ತು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ, ಈ ಕಡೆ ಬಿಟ್ಬಿಟ್ಟವ್ರೆ. ನಾನು ಬರ್ತಾಯಿದ್ದೀನಿ. ನಾನು ಲೇ ಮುಂದೆ ನೋಡ್ಕೊ ಬರ್ರೋ. ಅವನು ಮೊಬೈಲ್ ನೋಡ್ತಾವನೆ. ಅಫ್ಕೋರ್ಸ್ ನಾವು ನೋಡ್ತೀವಿ, ಬಟ್ ಆ ಥರ ಎಲ್ಲ ನೋಡಲ್ವಲ್ಲ. ಪೊಲೀಸ್ ಅವರಪ್ಪ, ಹೋಗ್ಲಿ ಫಸ್ಟು. ಅದು ಏನಪ್ಪ, ಯಾವ ಪೊಲೀಸವ್ರು ಕಂಡ್ರೆ ಆ ಪೊಲೀಸವ್ರು ಭಯ ಬೀಳ್ತೀವಿ. ಸಡನ್ನಾಗಿ ನಿಂತ್ಕೊಂಡ್ಬಿಡುತ್ತೆ. ಆವಾಗ ನೀವೇನು ಮಾಡಿ, ಹೋಗ್ತಾ ಇರ್ತೀರಾ, ಹಿಂಗೆ ಇಟ್ಕೊಂಡ್ರೆ ಕ್ಲಚ್ ಹಿಂಗೆ ಬಿಟ್ಬಿಟ್ರೆ ತನ್ನ ತಾನು ಸ್ಟಾರ್ಟ್ ಆಗುತ್ತೆ. ಅವಾಗ ರೇಸ್ ಕೊಟ್ಕೊಂಡು ಹೋಯ್ತಾ ಇರಿ. ಇದೊಂಥರ ಎಜುಕೇಷ್ನಲ್ ಪರ್ಪಸ್ ಆಗು ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಟಾಪಿಕ್ಗಳು ಅವೆಲ್ಲ. ಒಳ್ಳೆ ಹೆಲ್ಮೆಟ್ಗಳವೆ. ಪೊಲೀಸಿಂದ ಬಚಾವಾಗೋಕ್ಕೆ ಯಾರ್ಯಾರೆಲ್ಲ ಹೆಲ್ಮೆಟ್ ಹಾಕೋ ಬಂದಿಲ್ವೋ ಅವರೆಲ್ಲ ಇಲ್ಲಿ ಕಮ್ಮಿ ರೇಟ್ ಹೆಲ್ಮೆಟ್ ತಗೊಂಡು ಹೋಗ್ತಾ ಇರಿ ಅಷ್ಟೇ. ಅಯ್ಯಯ್ಯೋ RPM ಲಿಮಿಟ್ ಅದು ಅಲ್ಲಿ ತೋರಿಸಿದಾಗ ರೆಡ್ ಲೈಟ್ ಉರಿಯುತ್ತೆ ಇಲ್ಲಿ ಕರೆಕ್ಟಿಗೆ ಇಲ್ಲಿ, ಓಕೆನಾ? ಆವಾಗ ಗೇರ್ ಚೇಂಜ್ ಮಾಡ್ತಾ ಇರಬೇಕು ಅಂತ ಅರ್ಥ. ಯಾರೆಲ್ಲ ಫಸ್ಟ್ ಟೈಮ್ ನೀವು ಈ ಥರ ಎಲ್ಲ ಕಲ್ತ್ಕೋಬೇಕು, ಗೇರ್ ಹಾಕೋದು ಯಾವಾಗ ಗೇರ್ ಹಾಕಬೇಕು ಅಂತ ಇದೆಯೋ ಆವಾಗ ನೀವು ಈ ಥರ ಚೇಂಜ್ ಮಾಡ್ಕೊಳ್ಳಿ. ಬಟ್ ಗೇರ್ ಹಾಕೋದು ನಿಮ್ಮ ಇಷ್ಟ, ಮುಂದೆ ಹಾಕ್ತಿರೋ ಹಿಂದೆ ಹಾಕ್ತಿರೋ ಅದು ನಿಮ್ಮ ಇಷ್ಟ. ಹೇಳ್ತಾ ಇದ್ರೆ ಕೆಲವೊಬ್ರು ಸುಮ್ಮನೆ ಗಾಡಿ ಓಡಿಸೋದು ಬದಲು ಸ್ವಲ್ಪ ಏನಾದರೂ ಎಜುಕೇಷನ್ ಪರ್ಪಸ್ ನೀವು ಹೇಳ್ಕೊಡು. ಅದರಲ್ಲಿ ಒಂದು ಟಾಪಿಕ್ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಗಾಡಿ ಓಡಿಸ್ತಿದ್ದೆ, ಗಾಡಿ ಬಗ್ಗೆನೂ ಒಂದು ಹೇಳು. ಗಾಡಿ ಬಗ್ಗೆ ಟಿಪಿಕಲ್ ಕನ್ನಡಿಗರು ತುಂಬಾ ಹೇಳ್ಕೊಡ್ತಾರೆ, ಅರ್ಥ ಆಯ್ತಾ? ಹೊಸ ಗಾಡಿ, ಹಳೆ ಗಾಡಿ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ರೀಸೆಂಟಾಗಿ ಮೈಲೇಜ್ ಕೊಡೋ ಗಾಡಿ ಅಂದರೆ CT 110 CT 100 ಅಂತ ಅವರೇ ಹೇಳಿದ್ರು. ನಮಗೂ ಗೊತ್ತಿರೋದೇ. ಅಮ್ಮೋ ಸಿಗಾಕೊಂಡ್ರೆ ನಿಜ.
ಎಸ್ಕೇಪ್. ನಿನ್ನೆ ತಾನೇ 200 ರೂಪಾಯಿ ಪೆಟ್ರೋಲ್ ಹಾಕಿಸ್ದೆ. ಆ ಅಕ್ಕ ಹತ್ರ ಮಾತಾಡ್ಸಿದ್ನಪ್ಪ. ಹೇಳ್ದೆ, ಅಕ್ಕ ಈ ಥರ ಹಾಕಿದ್ದೀನಿ ನೋಡಿ ಅಕ್ಕ ಅಂದ್ಬಿಟ್ಟು. ಇವತ್ತು ದುಡ್ಡಿದ್ದಿದ್ರೆ ಇವತ್ತು ಒಂದು 50 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಡ್ಬೋದಾಗಿತ್ತು. ಆ ಅಕ್ಕ ಹತ್ರ ಹೇಳಿದ್ಕೆ ಸಿಗಲಿಲ್ಲ ಮನೆ, ಎಲ್ಲೈತೋ ಅದು, ನಿನ್ನ ಸಿಕ್ತು ಆದರೆ ಇದು ಸಿಗಲಿಲ್ಲ ವಿಡಿಯೋ ಅಂತ ಹೇಳಿದ್ರು. ಅಕ್ಕ ಅಲ್ಲೇ ಹಾಕಿದ್ದೀನಿ ಅಕ್ಕ, RXZ ಅಂತ ಹಾಕಿದ್ದೆ, ಹಳೆ ವಿಡಿಯೋ ಅಂದ್ಬಿಟ್ಟು ಹೇಳ್ದೆ. ಹೌದಾ ಸರಿ ನೋಡ್ತೀನಿ ಅಂತ ಹೇಳಿದ್ರು. ಇವತ್ತು ಲೇಟ್ ಆಗಿಬಿಡ್ತು, ಅದು ಏನಾಗುತ್ತೋ ಗೊತ್ತಿಲ್ವೇ. ಕೆಲವೊಬ್ಬರು ನನ್ನ ಕೂದಲು ಬಗ್ಗೆ ಆಚೆ ತುಂಬ ಮಾತಾಡ್ಕೊಂಡ್ರಿ ನನ್ನ ಮುಂದೆ. ದೊಡ್ಡವರೇ, ಚಿಕ್ಕವರಂತಲ್ಲ ಬಿಡಿ, ದೊಡ್ಡವರೇ. ಅಲ್ಲ, ನಿಮ್ಮನೆ ತೂತುಗಳು ನೀವೇ ಮುಚ್ಕೊಳಕ್ಕಾಗಿಲ್ಲ, ಇನ್ನು ನಮ್ಮನೆ ತೂತು ಆಯ್ತಾ ಇಲ್ಲ ಅಂತ ನೋಡೋಕೆ ಬರ್ತಾವ್ರೆ. ಅರ್ಥ ಆಗಿಲ್ವಲ್ಲ? ಅರ್ಥ ಆಗೋದು ಬೇಡ. ಫಸ್ಟು ನಿಮ್ಮ ಮಕ್ಕಳು ಕರೆಕ್ಟವರ ಇಲ್ಲ ಅಂತ ನೀವು ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಮಕ್ಳ ಬಗ್ಗೆ ಮಾತಾಡ್ತೀರಾ, ಓಕೆನಾ? ನನ್ನ ಬಗ್ಗೆ, ನನ್ನ ಕೂದಲು ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ನನ್ನ ಮಗನಿಗೂ ಕೂಡ ಅರ್ಹತೆ ಇಲ್ಲ. ಅರ್ಥ ಆಯ್ತಾ? ಅರ್ಹತೆ ಇಲ್ಲ. ಅಲ್ಲ, ಇದು ಕರೆಕ್ಟ್ ಅಲ್ವಾ ನಾನು ಮಾತಾಡಿದ್ದು? ಈಗ ಅಯ್ಯಯ್ಯೋ, ಫುಲ್ಲಾ? ಏನು ಗುರು, ಫುಲ್ಲಾಗ್ಬಿಡೈತೆ. ಸರಿ, ಎಲ್ಲೋ ಒಂದು ನಿಲ್ಸ್ಬಿಡ ಅಂದ್ಬಿಟ್ಟು. ಡಬ್ಬ ನನ್ನ ಮಗನದು ಇಲ್ಲೇ ನಿಂತೈತೆ. ಸರಿ ಯಾರ್ಯಾರು. ಸೊ ಇವಾಗ ಹೋಗಿದ ತಕ್ಷಣ ಏನಾಗುತ್ತೋ ಏನು ಬಿಡುತ್ತೋ ನೋಡೋಣ. ಪ್ರಿನ್ಸಿಪಲ್ ಅಂತಪ್ಪ ಇವತ್ತೆಲ್ಲ ಕ್ಲಾಸುಗಳು ತೊಗೊಳೋದು. ಸರಿ, ಓಕೆ, ನೋಡೋಣ. ಸರ್ ರೀಡಿಂಗ್ ಬರ್ತೇನೆ ಸರ್. ಎಷ್ಟು ಹೊಲ್ಟಲ್ಲ ಮೇಡಮ್, ಟ್ರಿಪ್ ಆಗ್ತಿಲ್ಲ. ಅಲ್ಲಿ ನಿಲ್ಸಣೂ ಇಲ್ಲ. ಇಲ್ಲಿ ಚೆಕ್ ಮಾಡು, ಇದ್ರಾಗೆ ಇಲ್ವಲ್ಲ, ಬರ್ತಿಲ್ಲ ಕರೆಂಟು. ಇದ್ರಲ್ಲಿ ಬರ್ತೈತೆ, ಅದರಲ್ಲೂ ಇಲ್ಲಿ ಬರ್ತಿಲ್ಲ. ಏನೋ ಕಿತಾಪತಿ ಮಾಡಿದ್ರು. ಎಲ್ಲಿ ಅದಷ್ಟೇ. ಇವನು ಬಾ ಸಮಾಧಾನ ಮಾಡ್ತಾನೆ. ಆದ್ರೂ ಏನೋ ಹಾಕ ನೋಡೋಣ. ಬಾಯ್ It was at this moment that he knew. He f***ed up.
ಸುಮ್ಮನೆ ಫ್ರಿಜಿ ಬೆಳ್ಳುಳ್ಳಿ ಕಬಾಬ್ ಲೂಸ್ ನನ್ನ ಮಗನೇ ಏ ಹುಷಾರ ಏ ಚುಚ್ಚುತ್ತೋ ಏ ಬೆಳಗಣ ಕಾಲ್ಗೆಲ್ಲ ಏನೋ ಕಾಲಿಗೆ ಆ ಥರ ಸುತ್ತಿದ್ದೈತಿಯಲ್ಲಿ ಅರಿಯವಣ್ಣ ಅರಿಯವಣ್ಣ ಸ್ವಲ್ಪ ಹಿಂಗೆ ನೋಡು ಅದ್ಯಾಕೆ ಹಿಂಗೆ ನೋಡ್ತೀಯ ಏನ ರಿಯಾಕ್ಷನ್ ಅದು ಎಲ್ಲ ರಿಯಾಕ್ಷನ್ ಕೊಡು ಏ ಅವ್ರಾದ್ರೂ ಪರವಾಗಿಲ್ಲ ಕಣ ಆಗಲ್ಲ ಜಬಲ್ ಹಾಕ್ಬಿಡೈತೆ ಜಬಲ್ ಸ್ವಲ್ಪ ರಿಯಲ್ ಆಗಿ ಕಾಣ್ಬೇಕಲ್ಲ ಇವಾಗ ಏನ್ ಮಾಡೋದು ಮೈಕ್ ಹಿಡ್ಕೊ ನಿಮ್ಮನ್ನೇನು ಅಯ್ ಅದೇ ತಿಂತೀಯ ಮಗ ನೀನು ನಿಮ್ಮಜ್ಜಿ ಅವೇ ಕಣ ಅಜೀಬ್ ಮಾಡ್ದ ಮೈಕ್ ಕನೆಕ್ಷನ್ ಡಿಸ್ಕನೆಕ್ಟೆಡ್ ಆಗಿರುವಂಥ ಕಾರಣಕ್ಕಾಗಿ ನಾನು ಮಾತಾಡಿರುವಂಥ ಯಾವುದೇ ಥರಗಳ ಮಾತು ಈ ಒಂದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಸಾಂಗ್ ಮುಖಾಂತರ ಎಂಜಾಯ್ ಮಾಡಿ.
KRRF ದಯವಿಟ್ಟು ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.